ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ಕತೆ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ. ಈ ಕತೆಯ ಬರೆದವರು ಉಷಾ ನವರತ್ನರಾಮ್ ಅವರ ಆಧಾರಿತ ಕಾದಂಬರಿ. ಕತೆ ತುಂಬ ಚೆನ್ನಾಗಿದೆ, ನೋಡಿ ಕೇಳಿ, ತುಂಬ ಚೆನ್ನಾಗಿದೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಅವನನ್ನು ತಲೆಯಿಂದ ಕಾಲಿನವರೆಗೆ ಬರೀ ವ್ಯವಹಾರನೇ. ಎಷ್ಟೋ ಬಾಂಡ್ಸ್ಗಳನ್ನು ದೇವಿರಯ್ಯ ನೋರಿಂದ ಕದ್ದು ತನ್ನದಾಗಿಸಿಕೊಂಡಿದ್ದಾನೆ. ಲಾಭ ಬರುತ್ತಿದ್ದರೂ ನಷ್ಟ ತೋರಿಸುತ್ತಾ ಬೇಕಾದಷ್ಟು ಹಣ ನುಂಗ್ತಾ ಇದ್ದಾನೆ. ಆದರೆ ಅವನನ್ನು ರೆಡ್ ಹ್ಯಾಂಡಾಗಿ ಹಿಡಿಯೋರಿಗೆ ಏನೂ ಪ್ರೂಫ್ ಮಾಡುವಂತಿಲ್ಲ. ವೇದಾಂತಂ ಹೇಳಿಬಿಟ್ಟರು. ಸರ್ವದಮನ ಯೋಚಿಸುತ್ತಲೇ ಮನೆಗೆ ಹಿಂದಿರುಗಿದ. ತನ್ನನ್ನು ಎಷ್ಟು ನಯವಾಗಿ ನಂಬಿಸಿ ವಂಚಿಸಿರಲಿಲ್ಲವೇ? ಹಾಗೆಯೇ ಸುಕುಮಾರನನ್ನು ಮೋಸದಿಂದಲೇ ಮುಳುಗಿಸಬೇಕು ಯೋಚನೆಯಲ್ಲೇ ಮುಳುಗಿದ. ಮಗನನ್ನು ವನಜಮ್ಮ ಹೆಚ್ಚು ಪ್ರಶ್ನಿಸಲಿಲ್ಲ. ರಾತ್ರಿ ಇಡೀ ಸರ್ವದಮನ ಯೋಚಿಸುತ್ತಿದ್ದ. ಬೆಳಗಾಗುತ್ತಲೇ ಬೇಗನೆದ್ದು ಸಿದ್ಧನಾಗಿ ವೆಂಕಿ ಮನೆಗೆ ಹೊರಟು ತನ್ನ ಮನಸ್ಸಿನಲ್ಲಿದ್ದ ಯೋಚನೆಯನ್ನು ಅವನ ಮುಂದಿಟ್ಟ. ನಿನ್ನ ಪ್ಲಾನ್ ಏನೋ ಚೆನ್ನಾಗಿದೆ, ಆದರೆ ಏನಾದರೂ ಎಡವಟ್ಟಾದರೆ ಕಷ್ಟ ಎಂದು ಎಚ್ಚರಿಸಿದ. ಆದರೆ ಜವಾಬ್ದಾರಿ ನನ್ನದು. ಆದರೆ ನೀನು ನನ್ನ ಪಾರ್ಟ್ನರ್ ಆಗಿ ನಟಿಸಬೇಕಾದ್ದು ನಿನಗೆ ಸೇರಿದ್ದು. ಅವನು ಚಾಪೆ ಕೆಳಗೆ ತೂರಿದರೆ ನಾವು ರಂಗೋಲಿಯ ಕೆಳಗೆ ತೂರಬಲ್ಲೆ. ಜಮುನಳ ಪಾಡು ನೋಡಿದ ಮೇಲೆ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಎನಿಸಿದೆ, ಸರ್ವದಮನ ಹೇಳಿದ. ವನಜಮ್ಮನ ಮುಂದೆ ಸರ್ವದಮನ ಬಂದು ಕುಳಿತ. ಅಮ್ಮ, ನನಗೆ ಅರ್ಜೆಂಟಾಗಿ 10 ಲಕ್ಷ ಬೇಕಾಗಿದೆ. ನಾನೇ ಒಂದು ಕನ್ವೆನ್ಷನ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಹಾರಾಯ, ಅಷ್ಟೊಂದು ಹಣ ನಾನೆಲ್ಲಿಂದ ತರಲಿ? ನೀನೇನು ತಂದು ಕೊಡಬೇಡ. ಈ ಮನೆ ಮೇಲೆ ಸಾಲ ತಗೊಳ್ಳೋಕ್ಕೆ ಅನುಮತಿ ಕೊಡು. ಸಾಲ ಎಲ್ಲಾದರೂ ತಗೋತೀನಿ. ಇದು 3-4 ಲಕ್ಷ ಬೆಲೆ ಬಾಳೋ ಮನೆ. ಯಾರು ನಿಂಗೆ ಈ ಮನೆಗೆ 10 ಲಕ್ಷ ಸಾಲ ಕೊಡ್ತಾರೆ? ಅದೆಲ್ಲ ನನಗೆ ಬಿಡು. ಮಗ ಹೇಗಾದರೂ ಸುಖವಾಗಿರಲಿ. ವನಜಮ್ಮ ಒಪ್ಪಿದರು. ಈ ಮನೆ ನಂದೇನೋ. ನಿಂಗೆ ಉಪಕಾರ ಆಗೋದಾದರೆ ಏನಾದರೂ ಮಾಡು. ಬೇಕಾದರೆ ಒಂದಷ್ಟು ಒಡವೆಗಳು ಇವೆ. ಅದೆಲ್ಲ ಬೇಡಮ್ಮ, ಬರೀ ಮನೆ ಸಾಕು. 1 ವಾರದಲ್ಲಿ ಬಿಡಿಸಿಕೊಂಡು ನಿನಗೆ ಕೊಟ್ಬಿಡ್ತೀನಿ. ತಾಯಿಗೆ ಹೆಚ್ಚಿಗೆ ಮಾತಾಡಲು ಅವಕಾಶ ಕೊಡದೇ ಹೊರಟ ಸುಕುಮಾರ ಸರ್ವದಮನನ್ನು ನೋಡಿದ. ಆಶ್ಚರ್ಯಗೊಂಡ. ಇದೇನು ಇಷ್ಟು ಅಪರೂಪ? ಬಾಬಾ ಕೂತ್ಕೋ. ಏನು ಇಷ್ಟು ದೂರ? ನನ್ನ ನೆನಪಿದೆ ತಾನೆ? ನಿನ್ನ ಮರೆಯೋಕ್ಕೆ ಸಾಧ್ಯವಾ? ನಿನ್ನ ಹತ್ರ ಕೆಲಸ ಇತ್ತು, ಬಂದೆ. ಸರ್ವ ಗಂಭೀರವಾಗಿ ಉತ್ತರಿಸಿದ. ಹಾಗೆ ಬಾ. ನನ್ನ ಹತ್ರ ಕೆಲಸ ಇದ್ದುದರಿಂದ ಬರ್ತೀಯ, ಇಲ್ದಿದ್ರೆ ಇಲ್ಲ ಅಂತ ನನಗೆ ಗೊತ್ತು. ಏನು ಕೆಲಸ ಆಗಬೇಕಿತ್ತು? ಸುಕುಮಾರ ಕುರ್ಚಿಯಲ್ಲಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತ. ಸರ್ವದಮನನ್ನು ಕುಳಿತುಕೊಳ್ಳಲು ಹೇಳಲಿಲ್ಲ. ಸರ್ವದಮನ ಕೈಕಟ್ಟಿ ನಿತ್ತೆ ಹೇಳಿದ. ನನಗೆ 10 ಲಕ್ಷ ಸಾಲ ಬೇಕಾಗಿತ್ತು. ಸುಕುಮಾರ ದೊಡ್ಡದಾಗಿ ನಕ್ಕ. ಅಷ್ಟೊಂದು ದುಡ್ಡು ಯಾಕೆ? ಏನು ಮಾಡೋಕ್ಕೆ? ನನ್ನದೇ ಒಂದು ಕನ್ವೆನ್ಷನ್ ಇಟ್ಕೊಳ್ಳೋಣ ಅಂತ ಇದ್ದೀನಿ. ನನ್ನ ಫ್ರೆಂಡು ಒಬ್ಬ ಸ್ಲೀಪಿಂಗ್ ಪಾರ್ಟ್ನರ್ ಆಗೋಕ್ಕೆ ಒಪ್ಕೊಂಡಿದ್ದಾನೆ. ಬ್ಯಾಂಕಲ್ಲಿ ಅಷ್ಟೊಂದು ಸುಲಭವಾಗಿ ಸಿಗಲ್ಲ. ನಾನು ಕೊಡ್ತೀನಿ ಅಂತ ಗ್ಯಾರಂಟಿ ಏನು? ಸುಕುಮಾರ ಭುಜ ಕುಣಿಸುತ್ತಾ ಹೇಳಿದ. ಹಿಂದೆ ನಡೆದದ್ದೆಲ್ಲ ಜ್ಞಾಪಕಕ್ಕೆ ಬಂತು. ಏನಾದರೂ ಸಹಾಯ ಮಾಡ್ತೀಯಾ ಅಂತ ಬಂದೆ. ಆಗದಿದ್ದರೆ ಬೇಡ. ಸರ್ವ ಅವನಿಗೆ ಬೆನ್ನು ಮಾಡಿ ಹೊರಟ. ಸರ್ವ, ಬಾ, ಹೊರಟೇ ಬಿಟ್ಟಿಯಲ್ಲೋ. ಕೊಡಲ್ಲ ಅಂತ ಹೇಳಲೇ ಇಲ್ಲ. ಬಾ ಕೂತ್ಕೋ. ನಿನ್ನ ಪ್ಲ್ಯಾನ್ಸ್ ಏನು ಅಂತ ಹೇಳು. ನಿನಗೆ ಸಾಲ ಕೊಡೋಕ್ಕೆ ಯಾವ ಆಧಾರದ ಮೇಲೆ ಕೊಡಲಿ? ಏನು ಸೆಕ್ಯೂರಿಟಿ ಇತ್ತೀಯಾ? ಯಾರಾದರೂ ಭಾರಿ ಶ್ರೀಮಂತನ ಮಗಳು ನಿನ್ನ ಹೆಂಡತಿಯಾಗಿ ಬರೋಕ್ಕೆ ನಿಮ್ಮ ತಾಯಿ ಹುಡುಕಿದ್ದಾರಾ? ಸರ್ವದಮನ ರಕ್ತ ಕುದಿಯಿತು. ರೋಷ ತಡೆದುಕೊಂಡ. ನಮ್ಮ ತಾಯಿ ವಿಚಾರ ಮಾತಾಡಬೇಡ. ಕೇಳಿದ್ದಕ್ಕೆ ಉತ್ತರ ಹೇಳು. ಹಾಗಾದರೆ ಇನ್ನೂ ದೇವದಾಸನಾಗಿಯೇ ಇದ್ದೀಯಾ ಅನ್ನೋ. ಬ್ರೋಕನ್ ಹಾರ್ಟೆಡ್ ಮ್ಯಾನ್. ಅವನಿಗನಿಸುತ್ತದೆ. ಸರ್ವದಮನ ಮುಂಬಾಗಿಲತ್ತ ಹೆಜ್ಜೆ ಹಾಕಿದ. ಅವನ ಹಿಂದೆಯೇ ಸುಕುಮಾರ ಓಡಿ ಬಂದ. ನೀನು ಒಂಚೂರೂ ಚೇಂಜ್ ಆಗಿಲ್ಲ. ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ. ಬಿಸ್ನೆಸ್ಸಿಗೆ ಕೋಪ ಒಂದು ತರಹದ ಪಾಯ್ಸನ್ ಇದ್ದ ಹಾಗೆ. ಯಾವುದಕ್ಕೂ ಯೋಚಿಸಿ ನಿಧಾನವಾಗಿ ತಾಳ್ಮೆಯಿಂದ ಕೆಲಸ ಮಾಡಬೇಕಪ್ಪ.
ಅವನು ಭುಜ ಸುತ್ತ ಕೈ ಹಾಕಿದ. ಲೇಟ್ ಆಸ್ ದಿ ಫ್ರೆಂಡ್ಸ್. ನಿನ್ನ ಎನಿಮಿ ಆಗಿರೋಕ್ಕೆ ನನಗಿಷ್ಟ ಇಲ್ಲ. ಈ ನಾಟಕ ಎಲ್ಲ ಬೇಡ. ನಮಸ್ಕಾರ. ಸರ್ವದಮನ ಅವನ ಕೈ ಒದರಿ ಹೊರಗಡಿ ಇಟ್ಟ. ಭಲೇ ಸರ್ವ, ಇನ್ನೂ ನಿನ್ನ ಪೊಗರು ಇಳಿದಿಲ್ವಲ್ಲ. ಸರಿಯಾಗಿ ಇಳಿಸುತ್ತೇನೆ. ಸುಕುಮಾರ ಅವನ ನಿರ್ಗಮಿಸಿದ ದಿಕ್ಕಲ್ಲೇ ನೋಡುತ್ತಾ ನಿಂತ. ಏನದು ಸರ್ವ, ಯಾಕೆ ಬಂದಿದ್ದು? ಈಶ್ವರ ಕೇಳಿದ. ಅದೇನೋ 10 ಲಕ್ಷ ಸಾಲ ಬೇಕಂತೆ. ಅವನ ಪೊಗರು ನೋಡು. ನಾನು ಕೇಳಿದ ಒಂದು ಪ್ರಶ್ನೆಗೂ ಸಮಂಜಸವಾಗಿ ಉತ್ತರಿಸದೆ ಹೊರಟು ಹೋದ. ಸುಕುಮಾರ ಅವನ ಕೊಬ್ಬೆಲ್ಲ ಇಳಿದು ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಗುರು, ಅವನು ಗಾಯಗೊಂಡಿರೋ ಹುಲಿ. ಅದು ಯಾವಾಗಲೂ ಡೇಂಜರೇ. ಯಾವಾಗ ಬೇಕಾದರೂ ನಮ್ಮ ಮನೆ ಎಗರಿ ಬಿಟ್ಟಿತ್ತು. ನೀವು ಯಾಕೆ ಸಾಲ ಕೊಡಲಿಲ್ಲ? ಸಾಲ ಕೊಟ್ಟು ಅವನ ಜುಟ್ಟನ್ನು ಕೈಯಲ್ಲೇ ಭದ್ರವಾಗಿಟ್ಟುಕೊಂಡಿದ್ದರೆ ಚೆನ್ನಾಗಿರೋದು, ಈಶ್ವರ ಹೇಳಿದ. ಅವನನ್ನು ನಾವು ಯಾವಾಗಲೂ ಫ್ರೀಯಾಗಿ ಬಿಡಬಾರ್ದು. ಅವನು ಮಹಾ ಪ್ರಚಂಡ. ಯಾವ ಆಧಾರದ ಮೇಲೆ ಸಾಲ ಕೊಡೋದು? ಅವನಿಗೇನಿದೆ? ಅದನ್ನೇ ಅವನು ಹೇಳದೆ ಹೊರಟು ಹೋದ. ಬಂದು ನಿಂತು 10 ಲಕ್ಷ ಸಾಲ ಬೇಕು ಅಂತ ಕೇಳ್ತಾನಲ್ಲ, ಇದು ಅವನ ಮಾವನ ಮನೆನಾ? ಸುಕುಮಾರ ರೇಗಿದ. ಅವನ ಮಾವನ ಮನೆ ಆಗಬೇಕಾಗಿತ್ತು. ಆದರೆ ನೀವು ಅವನ ಜಾಗನ ಕಿತ್ಕೊಂಡು ಬಿಟ್ರಿ. ಈಶ್ವರನಕ್ಕ. ಅವನಿಗೆ ಆಧಾರ ಏಕೆ? ಹಾಗೆ ಕೊಟ್ಟರೂ ಆಗಿತ್ತು. ಆಗ ಹಿಡಿತ ಬಲವಾಗಿರೋದು. ಸಾಲಕ್ಕೆ ಬಡ್ಡಿ ಹಾಕಿ ಸಾಲ ತೀರಿಸದ ಹಾಗೆ ಮಾಡಿ ಅವನ್ನ ಶಿವ ಅಂತ 2 ಕೈ ಎತ್ತೋದನ್ನು ನೋಡ್ಬೋದಿತ್ತು. ಸುಕುಮಾರ ಅರೆ ಮನಸ್ಸಿನಿಂದ ಯೋಚಿಸಿದ. ಹೌದು, ನಾನು ಸರ್ವನನ್ನು ತನ್ನ ಹಿಡಿತದಲ್ಲೇ ಇಟ್ಟುಕೊಳ್ಳಬೇಕು. ಎಷ್ಟೇ ಎಚ್ಚರ ವಹಿಸಿದರೂ ಎಲ್ಲಾದರೂ ಹೇಗೋ ತಪ್ಪು ಕಂಡುಹಿಡಿಯಬಲ್ಲ. ಅವನು ಬಿಡಬಾರದು. ಒಳಗೆ ಪ್ರತೀಕಾರ ಬೆಂಕಿ ಇಟ್ಟುಕೊಂಡಿದ್ದಾನೆ. ಜಮುನಳನ್ನು ಇನ್ನೂ ಮರೆತಂತೆ ಕಾಣುವುದಿಲ್ಲ. ಸಮಯ ಸಿಕ್ಕರೆ ಅವಳೊಂದಿಗೆ ಓಡಿ ಹೋದನು. ತನ್ನ ಮೇಲೆ ದ್ವೇಷ ಸಾಧಿಸಲು ಏನು ಬೇಕಾದರೂ ಮಾಡಿಯನು. ಈಶ್ವರ, ಈಗಲೇ ಅವನ ಮನೆಗೆ ಹೋಗು. 1 ಲಕ್ಷ ಡಿ.ಡಿ. ತಗೊಂಡು ಹೋಗು. ಈಶ್ವರ ಬಂದಾಗ ವನಜಮ್ಮ ಮನೆಯ ಮುಂದೆ ಸಂಡಿಗೆ ಇಡುತ್ತಿದ್ದರು. ಮನೆಯ ಮುಂದೆ ಕಾರು ಬಂದು ನಿಂತಿದ್ದನ್ನು ಕಂಡು ನೀರಿನಲ್ಲಿ ಕೈ ಅದ್ದಿ ಟವಲಿಗೆ ಒರೆಸಿಕೊಂಡರು. ಬಿಸಿಲಿಗೆ ಕಣ್ಣು ಕಿರಿದು ಮಾಡಿ ನೋಡಿದರು. ಅಮ್ಮ ನಮಸ್ಕಾರ, ನಾನು ಈಶ್ವರ. ವನಜಮ್ಮ ತಮ್ಮ ಕಣ್ಣುಗಳನ್ನೇ ನಂಬಲಿಲ್ಲ. ಏನಪ್ಪ ಇಲ್ಲಿಯವರೆಗೆ? ಏನಿಲ್ಲ, ಚಿಕ್ಕ ಸಾಹೇಬ್ರು ಇದನ್ನು ಸರ್ವದಮನಿಗೆ ಕೊಟ್ಟು ಬಾ ಅಂದರು. ಅದಕ್ಕೆ ಬಂದೆ. ಅವನ ಕೈಗೆ ಕವರನ್ನು ಇತ್ತ. ನಾನು ಬರ್ತೀನಿ. ಸರ್ವ ಮನೇಲಿಲ್ವಾ? ಅವನಿಲ್ಲ. ಇದೇನು ಅಂತ ಗೊತ್ತಿಲ್ಲದೆ ಹೇಗಪ್ಪ ತಗೊಳ್ಳಿ? ಸರ್ವ ನಮ್ಮ ಆಫೀಸಿಗೆ ಬಂದಿದ್ದ. ಅರ್ಜೆಂಟಾಗಿ ಹೊರಟು ಹೋದ. ಬಂದ ಮೇಲೆ ಕೊಡಿ. ನಮಸ್ಕಾರ. ಈಶ್ವರ ಕಾರು ಹತ್ತಿ ಹೊರಟು ಹೋದ. ಸರ್ವದಮನ ಸಂಜೆ ಮುಖ ಕೆಂಪಗೆ ಮಾಡಿಕೊಂಡು ಬಂದಾಗ ವನಜಮ್ಮ ಅವನಿಗೆ ನಿಂಬೆ ಸರಬತ್ತಿನೊಂದಿಗೆ ಕವರನ್ನು ಕೊಟ್ಟರು. ಈಶ್ವರ ಬಂದಿದ್ದ, ಇದನ್ನು ನಿಂಗೆ ಕೊಡು ಅಂತ ಹೇಳಿ ಕೊಟ್ಟು ಹೋದ. ನೀನು ಆ ಸುಕುಮಾರನ ಆಫೀಸಿಗೆ ಹೋಗಿದ್ದೀಯಂತೆ. ಯಾಕೋ ಆ ವಿಷಯ ಜಂತು ಹತ್ರ ಹೋಗ್ತಿ? ಅವನು ಮಾಡಿದ್ದು ಸಾಲ್ದ? ಘಟಘಟನೆ ಸರಬತ್ತು ಕುಡಿದು ಮುಗಿಸಿ ಕವರನ್ನು ಒಡೆದು ನೋಡಿದ. 10 ಲಕ್ಷಕ್ಕೆ ತನ್ನ ಹೆಸರಿಗೆ ಡಿಮ್ಯಾಂಡ್ ಡ್ರಾಫ್ಟ್. ಸುಕುಮಾರ ರುಜು. ಯಾಕಮ್ಮ ಇಸ್ಕೊಂಡೆ? ತಾಳು ಬಂದೆ. ಆ ಕವರನ್ನು ಪ್ಯಾಂಟಿಗೆ ಜೇಬಿಗಿಳಿಸಿ ಚಪ್ಪಲಿ ಮೆಟ್ಟಿ ನಡೆದ. ವನಜಮ್ಮ ಹಣೆ ಜಜ್ಜಿಕೊಂಡರು. ಒಳ್ಳೆ ಹುಚ್ಚಾಯಿತಲ್ಲ, ಇವನ ಜೊತೆ ಹೇಗಾಡೋದಪ್ಪ. ಸರ್ವದಮನ ನೇರವಾಗಿ ಸುಕುಮಾರನ ಮನೆ ಆಫೀಸ್ಗೆ ಬಂದ. ಈಶ್ವರ ಯಾವುದೋ ಫೈಲ್ ತಿರುವಿ ಹಾಕುತ್ತಿದ್ದ. ಕವರನ್ನು ಅವನ ಮುಂದೆ ಕುಕ್ಕಿದ. ಯಾರನ್ನು ಕೇಳಿ ಇದನ್ನು ಮನೆಗೆ ಬಂದು ನಮ್ಮ ತಾಯಿ ಕೈಯಲ್ಲಿ ಕೊಟ್ಟೆ? ನನ್ನ ಮನೆಗೆ ಬಂದು ನನ್ನ ತಾಯಿ ಕೈಯಲ್ಲಿ ಕೊಡೋಕ್ಕೆ ನಿಂಗೆಷ್ಟು ಧೈರ್ಯ? ಅವನು ಏರಿದ ದನಿಯಲ್ಲಿ ಅವನ ಕಣ್ಣುಗಳಿದ್ದ ರೋಷ ಕಂಡು ಈಶ್ವರ ನಡುಗಿ ಹೋದ. ಅವನ ದನಿ ಕೇಳಿ ಸುಕುಮಾರ ಚೇಂಬರಿಂದ ಹೊರಬಂದ. ಅವನನ್ನು ಯಾಕೆ ಬೈತೀಯ? ನಾನೇ ಕಳಿಸ್ದೆ. ಹೌದಾ? ಅಂತಹ ಕೆಲಸದಲ್ಲಿ ನೀನು ನಿಪುಣ ಅಂತ ನಾನು ಮರೆತು ಬಿಟ್ಟಿದ್ದೆ. ನಾನು ಕೇಳಿದ್ದು ಸಾಲ, ಭಿಕ್ಷೆ ಅಲ್ಲ. ಸರ್ವ ಕುದಿಯುತ್ತಾ ಕೇಳಿದ. ನಮ್ಮ ಮನೆಯಲ್ಲಿ ಸಾಲ ಏನೂ ಇರಲಿ, ಆದಾಗ ಹಿಂದಿರುಗಿಸು. ಸುಕುಮಾರ ಬಲವಂತದ ನಗು ಲೇಪಿಸಿಕೊಂಡ. ಇಲ್ಲ,
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.